ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆಯ ಅಭಾವ ಹಿನ್ನೆಲೆಯಲ್ಲಿ ಸದ್ಯ ಈಗ ಬೆಳಗಾವಿ ಜಿಲ್ಲೆಗೆ ನೀರಿನ ಅಭಾವ ಎದುರಾಗಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಘಟಪ್ರಭಾ ನದಿಗೆ ಈಗಾಗಲೇ ನೀರು ಹರಿದು ಬರಬೇಕಿತ್ತು. ಸದ್ಯ ಮಳೆಯಾಗದ ಹಿನ್ನೆಲೆಯಲ್ಲಿ ಕಂಪ್ಲೀಟ್ ಆಗಿ ಘಟಪ್ರಭಾ ನದಿ ಬತ್ತಿ ಹೋಗಿರುವಂಥದ್ದು. ಅದರ ಜೊತೆಗೆ ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಹಿಡಕಲ್ ಜಲಾಶಯ ಏನಿದೆ ಅದು ಕೂಡ ಕಂಪ್ಲೀಟ್ ಆಗಿ ಒಣಗುವ ಹಂತಕ್ಕೆ, ಖಾಲಿಯಾಗುವ ಹಂತಕ್ಕೆ ಬಂದಿರುವಂಥದ್ದು. ಸದ್ಯ ನಾನೀಗ ಹಿಡಕಲ್ ಜಲಾಶಯದ ಮೇಲ್ಭಾಗದಲ್ಲೇ ಇದ್ದೇನೆ. ಯಾವ ರೀತಿಯಾದ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತೇನೆ. ಕೇವಲ 51 TMC ಸಾಮರ್ಥ್ಯದ ಈ ಒಂದು ಜಲಾಶಯದಲ್ಲಿ ಕೇವಲ 5 TMC ನೀರು ಮಾತ್ರ ಬಾಕಿ ಉಳಿದಿರುವಂಥದ್ದು. ಸದ್ಯ ಈಗೇನಿದೆ ಡೆಡ್ ಸ್ಟೋರೇಜನ್ನು ಹೊರತುಪಡಿಸಿ ಕೇವಲ 5 TMC ನೀರು ಮಾತ್ರ ಈಗ ಬಳಕೆಗೆ ಇರುವಂಥದ್ದು. ಹೀಗೆ ಮಳೆ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಬೆಳಗಾವಿ, ಬಾಗಲಕೋಟೆ, ಹುಬ್ಬಳ್ಳಿ, ಧಾರವಾಡ 3 ಜಿಲ್ಲೆಗಳಿಗೂ ಕೂಡ ಸಾಕಷ್ಟು ನೀರಿಗಾಗಿ ಹಾಹಾಕಾರ ಶುರುವಾಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯ ಹಿಡಕಲ್ನಲ್ಲಿ ಈ ಒಂದು ಜಲಾಶಯವನ್ನು ನಿರ್ಮಾಣ ಮಾಡಲಾಗಿರುವಂಥದ್ದು. 51 TMC ಪೈಕಿ ಈಗಾಗಲೇ ಕೇವಲ 5 TMC ನೀರು ಉಳಿತಾಯ ಇದೆ ಅನ್ನುವಂಥದ್ದನ್ನು ನೋಡೋದಾದರೆ ಬಹುತೇಕ ಒಂದೇ ವರ್ಷದಲ್ಲಿ ಕಂಪ್ಲೀಟಾಗಿ ಇಡೀ ಡ್ಯಾಮ್ನೇ ಖಾಲಿಯಾಗಿರುವಂಥದ್ದು. ಈ ಒಂದು ಡ್ಯಾಮ್ನಲ್ಲಿ ಈಗೇನು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರಿ, ಬಹುತೇಕ ಈ ಒಂದು ಪ್ರದೇಶದಲ್ಲಿ ನೀರು ಇಷ್ಟೊತ್ತಿಗಾಗಲೇ ಈ ಸಮಯದಲ್ಲಾಗಲೇ ತುಂಬಿ ತುಳುಕಬೇಕಾಗಿತ್ತು. ಆದರೆ ಮಳೆ ಆಗದ ಹಿನ್ನೆಲೆಯಲ್ಲಿ ಸದ್ಯ ಈಗ ನೀರಿಲ್ಲದೆ ಡ್ಯಾಮು ಬತ್ತಿ ಹೋಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಭಾಗದಲ್ಲಿ ತೋರಿಸ್ತಾ ಇದ್ದೇನೆ, ಕುರಿಗಳನ್ನು, ದನ ಜಾನುವಾರುಗಳನ್ನು ಮೇಯಿಸ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ನೀವೀಗ ನೋಡ್ಬೋದಾಗಿದೆ. ಈ ಒಂದು ಡ್ಯಾಮ್ ಖಾಲಿಯಾಗಿರುವಂಥ ಕಾರಣಕ್ಕಾಗಿ ಡ್ಯಾಮ್ ಒಳಗಡೆ ಭಾಗದಲ್ಲಿ ಕುರಿ ಮೇಯಿಸೋದು ಮತ್ತು ಜಾನುವಾರುಗಳನ್ನು ಮೇಯಿಸುವಂಥದ್ದನ್ನು ಕೂಡ ನೀವೀಗ ಗಮನಿಸ್ಬೋದಾಗಿದೆ. ಅಂದರೆ ಎಷ್ಟರ ಮಟ್ಟಿಗೆ ಇಲ್ಲಿ ಮುಂಗಾರು ಕೈ ಕೊಟ್ಟಿರುವಂಥ ಕಾರಣಕ್ಕಾಗಿ ಬರದ ಛಾಯೆ ಮೂಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಈ ದೃಶ್ಯಾವಳಿಗಳೇ ಸಾರಿ ಹೇಳ್ತಾ ಇರುವಂಥದ್ದು. ಸದ್ಯ ಬೆಳಗಾವಿ ಜಿಲ್ಲೆಯಾದ್ಯಂತ ಸದ್ಯ ಈಗ ಮಳೆಯ ಅಭಾವ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಡ್ಯಾಮ್ನಲ್ಲಿ ಇರುವಂತಹ ನೀರು ಕೂಡ ಖಾಲಿ ಆಗ್ತಾ ಇರುವಂಥದ್ದು. ಹೀಗಾಗಿ ಕುಡಿಯೋ ನೀರಿಗೂ ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಹಾಹಾಕಾರ ಶುರುವಾಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಸದ್ಯ ಈಗ ಈ ಒಂದು ಇವತ್ತಿನ ದಿನಕ್ಕೆ ಹೋಲಿಕೆ ಮಾಡಿದಾದರೆ 30 TMC ನೀರು ಕಳೆದ ವರ್ಷ ಇತ್ತು, ಆದರೆ ಈಗ 5 TMC ಮಾತ್ರ ಇರುವಂಥದ್ದು. ಕಳೆದ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇತ್ತು, ಆದರೆ ಈ ವರ್ಷ ಮಳೆ ಆಗದ ಹಿನ್ನೆಲೆಯಲ್ಲಿ ಸದ್ಯ ಈಗ ನೀರಿಗೆ ಕೂಡ ಬಂದಿರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವಮನೆ, TV9 ಬೆಳಗಾವಿ.